ಕಸ್ಟಮರ್ ಎಸಿ ಹಾಕೊಂಡ ಮಿನಿಗೆ ಎಸಿ ಹಾಕಲ್ಲ, ಕೊಡೋದು 300 ರೂಪಾಯಿ ಕೊಡ್ತಾನೆ, ನಾನು ಹಾಕಲ್ಲ. ಇಲ್ಲ ಗೌರ್ಮೆಂಟ್ ರೇಟ್ ಕೂಡ ನಿರ್ಣಯ ಮಾಡಿದೆ. ಅವ್ನ್ ಕೆಲವು ಮಾತಾಡ್ತಿದ್ದೀನಿ, ನಮ್ಗೆ ಓಡೋದು ಸರಿ ಲಾಕ್ ಮಾಡ್ತೀನಿ, ಮಾಡ್ಕೋಬೇಕು. ನಿನ್ ನೋಡ್ಕೊಂಡು ನಾನು ಜೀವನ ಮಾಡ್ತಿಲ್ಲ. ಸರಿ, ನೀನ್ ಯಾಕೆ ಎಸಿ ಹಾಕಲ್ಲ? ರೇಟ್ ಕೊಟ್ಟು ಹಾಕ್ತೀನಿ, 10 ರೂಪಾಯಿ ಕಿಲೋಮೀಟರ್ ಕೊಡ ಏನಿರ್ತದೆ. ಇವಾಗ ರೇಟ್ ಕಮ್ಮಿ ಹೋಗಿದ್ದ ನಿನ್ ತಪ್ಪು, ಕೊಟ್ಟಿದ್ದ ಅವ್ನ್ ತಪ್ಪು. ಅದು ಅಂತಪ್ಪು. ಸೊ ತಪ್ಪು ಯಾವ್ದು ಅರ್ಥ ಮಾಡ್ಕೊಳ್ತೀರಾ? ಇವಾಗ ಅವ್ನ ಏನ್ ಹೇಳ್ತಾನೆ, ನೀನು ಕೆಲ್ಸಕ್ಕೆ ಬರ್ತಾ ಇರೋ ಯೋಗ್ಯತೆ ಇಲ್ದೇ ಇರೋ ಮುಟ್ಟೋಣ ಅಂತ ಹೇಳ್ತಾನೆ. ನಾನು ಅದನ್ನ ಒಪ್ಕೊಂಡ್ಬಿಟ್ಟು ಅವ್ನು ಹೇಳ್ದಂಗೆ ಕೇಳ್ತಾ ಇದ್ದೀನಿ. ತಪ್ಪು ಯಾರ್ದು? ನೀನು ಬಂಡವಾಳ ಹಾಕಿರೋದು, ನಿನ್ ಗಾಡಿಗೆ ಏಸಿ ಕೊಡು, ನಿನ್ ಗಾಡಿಗೆ ರೇಟ್ ನೀನ್ ಇಟ್ಟಿದ, ನಿನಗ್ ವ್ಯಾಪಾರ ಮಾಡೋ ರೀತಿ ಗೊತ್ತಿದ್ದ, ಕಣ್ಣನ ಹತ್ರ ಗುಲಾಮ್ನಾಗ ಹೋಗ್ಬಿಟ್ಟು ನೀನ್ ಯಾರು ಹೇಳ್ತಿದ್ಯಾ? ಅದ್ರ ನೀನ್ ಬೇರೆ ಹೇಳ್ತೀಯ, ನಾನ್ ಕರೆಕ್ಟ್ ಆಗಿದ್ದೀನಿ, ಬೇರೆಯವ್ರು ಹೇಳಿದ್ ಮಾತು ಕೇಳೋಣ ಅಂತ. ನೀನ್ ಬದಲಾದ್ರು ಅತಿ ಬದಲಾಗಬೇಕು. ನೀವು ಬದಲಾಗ್ತೀರಾ ಅಲ್ಲ? ನಿಮ್ಗಳಿಗೆ ನಿಮ್ ಹಕ್ಕೇನು, ನಿಮ್ ಜವಾಬ್ದಾರಿ ಏನು, ನೀವ್ ಏನಕ್ಕೆ ಬಂದಿದ್ದಾರೆ, ನಿಮಗೆ ನೀವ್ ಏನ್ ಮಾಡ್ಬೇಕು, ಅಥವಾ ನಿಮಗೆ ಏನ್ ಆಲ್ರೆಡಿ ಸೌಲಭ್ಯ ಇದೆ ಅದನ್ನ ಹೆಂಗ್ ಉಪಯೋಗಿಸ್ಕೋಬೇಕು, ಈ ಬೇಸಿಕ್ ಇನ್ಫಾರ್ಮೇಶನ್ ಗಳ ತಿಳ್ಕೊಳ್ತೀರಾ? ಸುಮ್ಮನೆ ಯಾವನ್ನ ಲೋನ್ ಕೊಡ್ತಾನೆ, ನಿನಗೆ ಗಾಡಿ ಓಡ್ಸಕ್ ಬರ್ತದೆ, ರೋಡ್ ಫ್ರೀ ಆಗಿದೆ, ನೀನು ಟ್ರಾಫಿಕ್ ಮಾಡ್ಬೇಕು, ಎಲ್ಲರೂ ಬಂದು ಬೀದಿ ಇಳ್ಕೊಂಡ್ಬಿಟ್ಟು ಆ ಬರೋದ್ರ ಕಸ್ಟಮರ್ ಕಳ್ಳನ ಒಳ್ಳೆಯವನ್ನ ಕೆಟ್ಟವನ್ನ ಅದನ್ನ ಕೇಳಲ್ಲ. ಆಯ್ತಾ? ಸುಮ್ಮನೆ ಎಲ್ಲಾದ್ರೂ ಹಾಕಿಸ್ಕೊಂಡು ಈ ಊರಲ್ಲಿ ಈ ದನ ಓಡಿಸ್ತಾರಲ್ಲ ಅವರು ಯಾವ ಊರಂತ ಕೇಳ್ತಾರೆ, ನಾವು ಅದನ್ನು ಕೇಳಲ್ಲ. ಹಳ್ಳಿಗಳ ಕಡೆ ಹೋಗ್ತಾ ಇದ್ರೆ ಬಿಡ್ತಾರೆ, ಆದ್ರೆ ಯಾವ ಊರಂತ ಕೇಳಿದ್ರೆ ಹಾಕಿಸ್ಕೊಳ್ಳಲ್ಲ ಅಲ್ವಾ? ನಾವು ಸಿಟಿಯಲ್ಲಿ ಗಾಡಿ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ ವ್ಯಾಪಾರ ಮಾಡಕ್ ಬಂದಿದ್ದೀರಾ ಅಥವಾ ಬೇರೆ ಕೇಳ ಜೀತಾಳಾಗಿ ಕೆಲಸ ಮಾಡಕ್ ಬಂದಿದ್ದೀರಾ ಅಂತಾನೆ ಗೊತ್ತಿಲ್ಲ ನಿಮ್ಗೆ. ನೀವು ನಮ್ಗೆ ಎಷ್ಟು ಕೋಪ ಬರ್ತದೆ ಅಂದ್ರೆ, ನಮ್ ಜನ ಎಂತ ತಟ್ರು ಅಂದ್ರೆ, ನೀವುಗಳು ಮಾಡ್ಬೇಕಾಗಿರೋ ಕೆಲಸ, ನಿಮ್ ಜವಾಬ್ದಾರಿ, ನೀವ್ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನಕ್ಕೆ ಮಾಡ್ಬೇಕು, ಸಿಂಪಲ್ ಆಗಿ ಕೇಳ್ತಾರೆ. ಆಯ್ತು, ನಮ್ಗೆ ಇಷ್ಟೇ ಉತ್ತರ ಕೊಡಿ. ನೀವ್ ಏನ್ ಟೌನ್ ಬಳಸ್ತಾ ಇದ್ದೀರಾ? ನಮ್ಗೆ ಒಳ್ಳೇದಿರ್ತದೆ, ನಮ್ ಗೌರ್ಮೆಂಟ್ ರೇಟ್. ಹಂಗಂದ್ರೆ ಈಗ ನಮ್ ಸೌಲಭ್ಯಕ್ಕೆ ನಮ್ಗೆ ಆದಾಯ ಚೆನ್ನಾಗೈತೆ, ಗೌರ್ಮೆಂಟ್ ರೇಟ್ ಐತೆ, ಅನುಕೂಲ ಬೆಳೆಸಿದ್ರೆ ಒಬ್ಬರು ಕಮಿಷನ್ ತಿಂತಾನೆ. ಸರಿ, ಆಯ್ತು ಬ್ರೋ. ನಿನ್ ಮಾತಿಗೆ ನಂದು ನೆಕ್ಸ್ಟ್ ಕೌಂಟರ್ ಒಂದಿದೆ. ನಾಳೆ ಊಬರ್ ರೇಟ್ ಜಾಸ್ತಿ ಕೊಟ್ಟ ಇಲ್ಲ ಏನ್ ಬೆಳೆಸ್ಬೇಕು ಅನ್ಕಂಡಿದ್ರೆ ಬೆಳೆಸ್ಬೇಕಿದ್ದ. ಅಲ್ಲ ಬ್ರೋ, ನಾಳೆ ಹೊಟ್ಟೆ ಪಾಡು, EMI ಕಟ್ಟಬೇಕು, ಮನೆ ಸಂಸಾರ ನೋಡ್ಬೇಕು, ಕಷ್ಟ ಇರ್ತಿದೆ, ಸಾಲ ಕಟ್ಟಬೇಕು, ದುಡ್ಡು ಜಾಸ್ತಿ ಇರ್ತಿರುತ್ತೆ, ಹೋಗ್ತೀವಿ ನಾವು. ನೀನ್ ಹೆಂಗ್ ಬೇಡ ಅಂತೀಯ? ನೀನ್ ಹೋಗದೆ ಇರ್ಬೋದು, ಇವಾಗ ಹೋಗ್ತಾರೆ, ನೀನ್ ತಡೆಯಕ್ಕಾಗಲ್ಲ ಅಲ್ವಾ? ಇವಾಗ ಅದಕ್ಕೇನ್ ಹೇಳ್ತೀಯ? ಅವಾಗ ಅವನ್ನ ಕೆಟ್ಟವ್ ನೀನ್ ಒಳ್ಳನ್ನ ಇದು ಆಗುತ್ತೆ. ನೀವು ಫಸ್ಟ್ ನಿಮ್ ಸಾಮಾನ್ಯ ಜ್ಞಾನ ಅರ್ಥ ಮಾಡ್ಕೋಬೇಕು. ನೀವು ಟೌನ್ ಯಾಕೆ ಬೆಳೆಸ್ಬೇಕು? ಫಸ್ಟ್ ಆಫ್ ಆಲ್ ನೀನ್ ಯಾರು? ನೀನ್ ಗೀತಾಳ, ನೀನು ವ್ಯಾಪಾರಸ್ಥನ. ಫಸ್ಟ್ ಅದನ್ನ ಹೇಳು. ವ್ಯಾಪಾರಸ್ಥ ಅಂದ್ರೆ ನಿನಗೆ ವ್ಯಾಪಾರ ಮಾಡೋದಕ್ಕೆ ನಿನಗೆ ಒಂದು ಸಾಧನ ಬೇಕು ಅಲ್ವಾ? ನಿನಗೆ ವ್ಯಾಪಾರ ಮಾಡಕ್ಕೂ ಗಾಡಿ ಬಂಡವಾಳ ಹಾಕಿದ್ಯಾ, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕ್ತೀಯಾ, ಯೂನಿಫಾರ್ಮ್ ಹಾಕ್ತೀಯಾ, ಲೈಸೆನ್ಸ್ ತಗೊಂಡಿದ್ಯಾ, ಡೀಸೆಲ್ ಗ್ಯಾಸ್ ಪೆಟ್ರೋಲ್ ಹಾಕ್ತೀಯಾ, ಕಸ್ಟಮರ್ಗೆ ಹಗಲು ರಾತ್ರಿ ಅಂದಂಗೆ ಕಷ್ಟಪಟ್ಟು ಸರ್ವಿಸ್ ಕೊಡ್ತೀಯಾ. ಬಟ್ ನಿನಗೆ ನಿನ್ನ ಸಂಪಾದನೆ ಯಾವ ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೇಕು, ನಿನ್ ಕಷ್ಟ